ಸಾಮಾನ್ಯವಾಗಿ ರಾತ್ರಿ ಮಲಗಿರುವಾಗ ನಮಗೆ ಅನೇಕ ರೀತಿಯ ಕನಸುಗಳು ಬೀಳುತ್ತವೆ. ಕೆಲವು ಬೆಳಗ್ಗೆ ಎದ್ದಾಗ ನಮ್ಮ ನೆನಪಿನಲ್ಲಿ ಉಳಿದರೆ ಇನ್ನೂ ಕೆಲ ಕನಸುಗಳು ಸ್ವಲ್ಪವೂ ಸಹ ನೆನಪಿರುವುದಿಲ್ಲ. ಅನೇಕರು ನಮಗೆ ಬೀಳುವ ಕನಸುಗಳು ನಮ್ಮ ಜೀವನದಲ್ಲಿ ಮುಂದೆ ನಡೆಯುವ ಘಟನೆಗಳ ಮುನ್ಸೂಚಕಗಳಾಗಿರಬಹುದು ಅಂತ ಅಂದುಕೊಂಡರೆ, ಇನ್ನೂ ಕೆಲವರು ಕನಸುಗಳು ನಮ್ಮ ಸುಪ್ತ ಮನಸ್ಸಿಗೆ ಹಿಡಿದ ಕನ್ನಡಿ ಅಂತ ಅಂದುಕೊಳ್ಳುತ್ತಾರೆ. ಜಲಪಾತ ಅಥವಾ ನೀರು. ನೀವು ನಿಮ್ಮ ಕನಸಿನಲ್ಲಿ ಸ್ಪಷ್ಟವಾದ ಶುದ್ಧವಾದ ಜಲಪಾತವನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯ ಒಳ್ಳೆಯತನ ಮತ್ತು ಅದೃಷ್ಟವು ನಿಮಗಾಗಿ ಕಾದಿದೆ ಅಂತ ಅರ್ಥ ನೀಡುತ್ತದೆಯಂತೆ. ನೀರಿಗೆ ಸಂಬಂಧಿಸಿದ ಕನಸುಗಳು. ಹೊರಗಿನ ಪ್ರಪಂಚದ ಕಡೆಗೆ ನಿಮ್ಮ ಭಾವನೆಗಳನ್ನು ಪ್ರತಿನಿಧಿಸಬಹುದು. ಅಂತಹ ಕನಸುಗಳು ನಿಮ್ಮ ಅಂತಃಪ್ರಜ್ಞೆ ಮತ್ತು ನಿಮ್ಮ ಮನಸ್ಸಿನ ಅತ್ಯಂತ ಉಪಪ್ರಜ್ಞೆ ಭಾಗಗಳೊಂದಿಗೆ ಸಂಪರ್ಕ ಹೊಂದಿರುತ್ತವೆ. ನೀರಿನ ಸಂಬಂಧಿತ ಕನಸುಗಳು ನಿಮ್ಮ ಜೀವನದಲ್ಲಿ ವಿವಿಧ ರೂಪಗಳನ್ನು ತೆಗೆದುಕೊಳ್ಳಬಹುದು. ಅವುಗಳು ನದಿಗಳು, ಸಾಗರ ಅಥವಾ ಜಲಪಾತಗಳನ್ನು ನೋಡಬಹುದು. ನಿಮ್ಮ ಕನಸಿನಲ್ಲಿ ಕಾಣುವ ನೀರು ನಿಮ್ಮ ಒಳ್ಳೆಯ ಸಮಯ ಪ್ರಾರಂಭ ಮತ್ತು ನಿಮ್ಮ ಕೆಟ್ಟ ಸಮಯದ ಅಂತ್ಯವನ್ನು ಪ್ರತಿನಿಧಿಸುತ್ತದೆ. ಇಂತಹ ಕನಸುಗಳು ನೀವು ಸಂತೋಷದ ದಿನಗಳನ್ನು ಕಾಣುತ್ತೀರಿ ಅನ್ನೋದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಮಳೆ ನೋಡುವುದು ಸಹ ಅದೃಷ್ಟದ ಸಂಕೇತ ಅಂತ ಹೇಳಲಾಗುತ್ತದೆ. ದೇವತೆಗಳು ಮತ್ತು ದೇವಾಲಯಗಳು. ದೇವಸ್ಥಾನಕ್ಕೆ ಹೋಗುವ ಕನಸುಗಳು ಅಸಾಧಾರಣ ಅದೃಷ್ಟವನ್ನು ಸೂಚಿಸುತ್ತವೆ. ಬಲಿಪೀಠದ ಮೇಲೆ ದೇವರ ಆಕೃತಿಗಳ ಕನಸು ಕಾಣುವುದು ನಿಜವಾಗಿಯೂ ಮಂಗಳಕರವಾಗಿರುತ್ತದೆ. ನೀವು ಕಾಣುವ ಕನಸಿನಲ್ಲಿ ದೇವರು ಅಥವಾ ದೇವತೆಗಳು ಬಂದರೆ ಅಥವಾ ದೇವರೊಂದಿಗೆ ಮಾತನಾಡುವುದು, ದೇವರು ನಿಮಗೆ ಏನನ್ನಾದರೂ ನೀಡುವುದು ಮತ್ತು ನೀವು ದೇವಾಲಯದಲ್ಲಿ ಕುಳಿತು ದೇವರ ಪೂಜೆಯಲ್ಲಿ ಕುಳಿತಿರುವುದು, ಹೀಗೆ ಈ ಎಲ್ಲ ರೀತಿಯ ಕನಸುಗಳು ನಿಮ್ಮ ಜೀವನದಲ್ಲಿ ಮಂಗಳಕರವನ್ನು ತರುವ ಸಂಕೇತವಾಗಿರುತ್ತದೆ. ಈ ರೀತಿಯ ಕನಸು ಕಾಣುವುದು ಅನೇಕ ಸಂತೋಷದ ಅನುಭವಗಳನ್ನು ತರುತ್ತದೆ ಎಂದು ಡ್ರೀಮ್ ಸೈನ್ಸ್ ಹೇಳುತ್ತದೆ. ಶಂಖ ಊದುವ ಕನಸು ಜೀವನದಲ್ಲಿ ಹೆಚ್ಚು ಅನುಕೂಲಕರವಾಗಿರುವ ಸಮಯ ಬರುವ ಸೂಚಕವಾಗಿರುತ್ತದೆಯಂತೆ. ಕನಸಿನಲ್ಲಿ ಹಣ್ಣುಗಳಿಂದ ತುಂಬಿರುವ ಮರವನ್ನು ನೀವು ನೋಡಿದರೆ ಅದರರ್ಥ ನೀವು ದೈನಂದಿನ ಜೀವನದಲ್ಲಿ ಅದೃಷ್ಟ ಬರಲಿದೆ ಅಂತಲೇ ಅರ್ಥವಾಗುತ್ತದೆ. ಇದು ನಿಮ್ಮ ಜೀವನ ಮತ್ತು ಕನಸುಗಳ ಕ್ಷೇತ್ರದಲ್ಲಿ ನಿಮ್ಮ ಶ್ರಮದ ಫಲಿತಾಂಶಗಳನ್ನು ಪ್ರತಿನಿಧಿಸುತ್ತದೆ. ಬಲವಾದ ಬೇರುಗಳನ್ನು ಹೊಂದಿರುವ ಮರವು ನಿಮ್ಮ ಆಂತರಿಕ ಸ್ಥೈರ್ಯ, ದೃಢತೆ ಮತ್ತು ಚುರುಕಾದ ಹಣ ನಿರ್ವಹಣೆಯನ್ನು ಪ್ರತಿನಿಧಿಸುತ್ತದೆ. ಸೊಂಪಾದ ಮರವು ನಿಮ್ಮ ಆಂತರಿಕ ಶಕ್ತಿ, ಸಂಪತ್ತು ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಅದೃಷ್ಟದ ಸಂಕೇತವಾಗಿರುತ್ತದೆ. ಹಾರುವ ಕನಸು. ಕನಸಿನಲ್ಲಿ ನೀವು ಗಾಳಿಯಲ್ಲಿ ಹಾರಾಡುತ್ತಿದ್ದರೆ ಅದು ಒಳ್ಳೆಯ ಸುದ್ದಿಯ ಬರುವಿಕೆಯನ್ನು ಸೂಚಿಸುತ್ತದೆ. ಇದು ಹಾರಿಕೊಂಡು ಬರುವ ಸಂತೋಷ ಮತ್ತು ಲಘುತೆಯ ಅರ್ಥವನ್ನು ಪ್ರತಿನಿಧಿಸುತ್ತದೆ. ಇದು ಸ್ವಾತಂತ್ರ್ಯವನ್ನು ಪಡೆಯುವ ಇಚ್ಛೆ ಮತ್ತು ಅದಕ್ಕಾಗಿ ಹಂಬಲಿಸುವ ಸಂಕೇತವೂ ಸಹ ಆಗಿರಬಹುದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.